ಹಲೋ 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 ಬೈ. ಬಿಸಿ ಬಿಸಿ ಮನಿ ದಮ್ ಬಿರಿಯಾನಿ ನೋಡಿ, ಒಳ್ಳೆ ಸ್ಮೆಲ್ ಇದೆ. ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ ವೀಕ್ಷಕರೇ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಮನಿ ದಮ್ ಬಿರಿಯಾನಿ ಅಂತ ಹೊಸಕೋಟೆಯಲ್ಲಿ ತುಂಬ ಫೇಮಸ್ ಆಗಿರೋ ರೆಸ್ಟೋರೆಂಟ್ ಇದೆ. ಯಾವುದು ಓಪನ್ ಮಾಡಿಲ್ಲ, ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಬಿರಿಯಾನಿಗೆ. ನಾವು ಅರ್ಲಿ ಅಂತ ನೋಡಿದ್ರೆ ನಮ್ಗಿಂತ ಅರ್ಲಿ ಆಗಿದ್ದಾರೆ. ವಾಟ್ಸಾಪ್ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಇವತ್ತು ಬಂದಿರೋದು ಹೊಸಕೋಟೆ ಮನಿ ದಮ್ ಬಿರಿಯಾನಿ ಅಂತ. ಬೆಳಗ್ಗೆ 4 ಗಂಟೆಗೆ ಬಂದ್ರಿ, ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ದೀರಿ ಟೋಕನ್ ಇಸ್ಕೊಳ್ಳೋಕ್ಕೆ. ನಾವು ಫಸ್ಟ್ ಅಂದರೆ ನಮ್ಗಿನ್ನ ಮುಂಚೆ ಎಷ್ಟು ಜನ ಬಂದಿದ್ದಾರೆ? ಪಾಪ ಎಲ್ಲರೂ 1 ಗಂಟೆ ಇದ್ದು ಎಲ್ಲರೂ ಬಂದುಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಜಲ್ದಿ ಬರೋಣ. ಸೊ ಯಾರ್ಯಾರು ಇಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ತಿಂದಿದ್ದೀರೋ ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ ಏನಿದೆ ಹೇಳಿ. ಸೊ ಲೆಟ್ಸ್ ಟ್ರೈ ಮಾಡೋಣ. ನೋಡಿ ಎಷ್ಟು ಜನ ರಶ್ ಇದ್ದಾರೆ ಅಂತ. ಸೊ ಅರ್ಧ ಬೆಂಗಳೂರೇ ಬರುತ್ತೆ ಇವತ್ತು ಬೆಳಿಗ್ಗೆ, ಇಲ್ಲಿ ಅರ್ಧ ಬೆಂಗಳೂರೇ ಇಲ್ಲಿರುತ್ತೆ ಬಿರಿಯಾನಿ ಟೇಸ್ಟ್ ಮಾಡಬೇಕಂತ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ಥರ ಕಂಟೆಂಟ್ಗೆ ಫಾಲೋ ಮಾಡಿ. ಬರ್ತಾನೆ ಇದ್ದಾರೆ. ಇಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ರೆ ಕ್ಯೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಾದಮೇಲೆ ಬಿರಿಯಾನಿ ಸಿಗೋದೇ ಕಷ್ಟ. ಇದು ಚಿಕನ್ ಬಿರಿಯಾನಿ, ಇದು ಮಟನ್ ಬಿರಿಯಾನಿ ಸೂಪರಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ವುಡ್ ಫೈರಲ್ಲಿ ಮಾಡಿಬಿಟ್ಟು ಇಲ್ಲಿ ಮೇಲೆ ಚಾಕಲ್ ಇಟ್ಬಿಟ್ಟು ದಮ್ ಇಟ್ಬಿಟ್ಟಿದ್ದಾರೆ ಸೂಪರಾಗಿ. ಇಲ್ಲೇ ಇದೆ ಫುಲ್ಲು ವುಡ್ಡೆಲ್ಲ ಡೈಲಿ ಬಿರಿಯಾನಿ ಮಾಡೋಕ್ಕೆ. ವಾರದಲ್ಲಿ ಬರೀ 3 ದಿವಸ ಓಪನ್ ಆಗಿರುತ್ತೆ. ಸೊ ಸಂಡೇ, ಫ್ರೈಡೇ, ಟ್ಯೂಸ್ಡೇ 3 ದಿವಸ ಓಪನಲ್ಲಿ ಇರುತ್ತೆ. ಸೊ ಬರೋದು ಸ್ವಲ್ಪ ಜಲ್ದಿನೇ ಬರೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಒಂದು ಸರಿ ತುಂಬ ಕ್ಯೂ ಇರುತ್ತೆ. ಸೊ ನೀವು ಕ್ಯೂವಲ್ಲಿ ಬಂದು ಟೋಕನ್ ತೊಗೊಂಡು ಆಮೇಲೆ ನಿಮಗೆ ಬಿರಿಯಾನಿ ಸಿಗೋದು. ಆ್ಯಂಡ್ ಇಷ್ಟು ನೀವೇನು ಲೈನಲ್ಲಿ ನಿಂತಿರ್ತೀರೋ ಅಷ್ಟು ಟೇಸ್ಟ್ ವರ್ತ್ ಇದೆ ರಿಯಲಿ. ನೀವು ಬೇಕಂದ್ರೆ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಲೈಫಲ್ಲಿ ಒಂದ್ಸರಿ ನೀವು ಇಲ್ಲಿ ಹೊಸಕೋಟೆ ದಮ್ ಬಿರಿಯಾನಿ ಟ್ರೈ ಮಾಡಲೇಬೇಕು. ಅದು ನೀವು ಕರ್ನಾಟಕದಲ್ಲಿ ಇಲ್ಲ ಬೆಂಗಳೂರು ಹತ್ರದಲ್ಲಿದ್ದರೆ ನೀವಂತೂ ಮಸ್ಟ್ ಆ್ಯಂಡ್ ಶುಡ್ ನೀವು ಹೋಗಿ. ಇಲ್ಲಾಂದರೆ ದಯವಿಟ್ಟು ಹೋಗಿ, ನೀವೇ ಥ್ಯಾಂಕ್ ಮಾಡ್ತಾರೆ ಅಲ್ಲೇ, ತುಂಬ ಥ್ಯಾಂಕ್ಸ್ ನೀವು ಹೇಳಿದ್ದಕ್ಕೆ ಅಂತ. ಸೊ ತುಂಬ ಚೆನ್ನಾಗಿದೆ ಟೇಸ್ಟು ಆ್ಯಂಡ್ ಪೀಸ್ ಕ್ವಾಂಟಿಟಿ. ಸೊ ಎಲ್ಲ ಸೂಪರಾಗಿದೆ. ಬೆಳಗ್ಗೆ ನೀವು ಹೋಗಿ ಅಲ್ಲಿ ಬಿರಿಯಾನಿ ಮಾಡ್ತಾಯಿದ್ರೆ ಆ ಸ್ಮೆಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ವಾವ್, ಎಷ್ಟೇ ರೆಸ್ಟೋರೆಂಟ್ಗೆ ಹೋದರೂ ಇಂಥ ಟೇಸ್ಟು ಸಿಗಲ್ಲ ನಿಮಗೆ. ಜನ ಆಲ್ರೆಡಿ ಎಲ್ಲೆಲ್ಲೋಯಿಂದ ಬರ್ತಾರೆ, ತುಂಬ ದೂರದಿಂದ ಒಂದು ಲಾಂಗ್ ಡ್ರೈವ್ಗೆ ಹೋಗ್ಬಿಟ್ಟು ಎಲ್ಲರೂ ಇಲ್ಲಿ ಬಂದು ಟೇಸ್ಟ್ ಮಾಡೋದು ಸ್ಪೆಷಲಿಸ್ಟಿ. ಸೊ ಆಲ್ರೆಡಿ ತುಂಬ ಯಂಗ್ಸ್ಟರ್ಸ್ ಗೊತ್ತಿರುತ್ತೆ, ಎಲ್ಲರೂ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಇಲ್ಲಿ ಬಂದು ಟೇಸ್ಟ್ ಮಾಡ್ತಾರೆ ಅಂತ ಮಾಡ್ತಾರೆ. ಸೊ ಇದೇ ಅದು ಟೋಕನ್, ನೀವೇ ನೋಡಿ ಟೋಕನ್ ಹೆಂಗಿದೆ, ಹಳೆ ಕಾಲದ್ದು ಕಾಯಿನ್ಸ್ ಥರ. ಬಿಸಿ ಬಿಸಿ ಬಿರಿಯಾನಿ, ಮನಿ ದಮ್ ಬಿರಿಯಾನಿ ನೋಡ್ರಿ. ಬಿಸಿ ಬಿಸಿ ಮನಿ ದಮ್ ಬಿರಿಯಾನಿ ನೋಡಿ, ಒಳ್ಳೆ ಸ್ಮೆಲ್ ಇದೆ. ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ ವೀಕ್ಷಕರೇ. ಮನಿ ದಮ್ ಬಿರಿಯಾನಿ ಬಿಸಿ ಬಿಸಿ ಆಗಿದೆ, ಟ್ರೈ ಮಾಡಿ, ನಿಮ್ಗೆ ಹೇಳ್ತೀನಿ. ಟ್ರೈ ಮಾಡಿ ಹೇಳು. ಸೂಪರ್. ಮಟನ್ ಪೀಸು ಬೆಣ್ಣೆ ಥರ ಇದೆ.